ನಮಸ್ಕಾರ. ಯಾರಾಗ್ತಾರೆ ಮುಂದಿನ ಪ್ರಧಾನಿ ಟಿವಿ12 ಅಭಿಯಾನಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಈ ದಿನ ನಮ್ಮ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ವಿಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ. ಇಲ್ಲಿ ಯಾವ ರೀತಿ ಜನರ ಅಭಿಪ್ರಾಯಗಳಿದೆ, ಪಕ್ಷ, ವ್ಯಕ್ತಿ ಯಾರನ್ನ ನೋಡಿ ಈ ಬಾರಿ ಚುನಾವಣೆಯಲ್ಲಿ ಮತವನ್ನು ಚಲಾಯಿಸ್ತಾರೆ, ಜನರ ಅಭಿಪ್ರಾಯಗಳು ಯಾರ ಪರವಾಗಿದೆ, ಯಾರಿಗೆ ವಿರೋಧವಾಗಿದೆ, ಬನ್ನಿ ನೋಡೋಣ. ವಿಜಯನಗರ ಸರ್ಕಲ್ನಲ್ಲಿದ್ದೇವೆ. ಬನ್ನಿ, ಇಲ್ಲಿ ಜನರು ಯಾರ ಪರವಾಗಿದ್ದಾರೆ ಅಂತ ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಲೋಕಸಭಾ ಚುನಾವಣೆ ಬಹಳಷ್ಟು ದಿನೇ ದಿನೇ ರಂಗನ್ನು ಪಡಿತಾ ಇದೆ. ಎಲ್ಲ ಕಡೆನಲ್ಲೂ ಆರೋಪ ಪ್ರತ್ಯಾರೋಪಗಳು ಜೋರಾಗಿ ನಡೀತಾ ಇದೆ. ಚುನಾವಣೆ ಇವಾಗ ವೇಗವನ್ನು ಪಡ್ಕೊಳ್ತಾ ಇದೆ. ಹೇಗನ್ನಿಸ್ತಾ ಇದೆ ಈ ಸಾರಿ ಲೋಕಸಭಾ ಚುನಾವಣೆ ನಾನು ನಿಮಗೆ ನೋಡಿದ್ರೆ? ಸರ್, ವೇಗ, ಅತಿ ವೇಗ ಎಲ್ಲ ಕಾಮನ್ ಸರ್, ಪ್ರತಿ ವರ್ಷ ನಡೀತಾ ಇದೆ. ಆ್ಯಕ್ಚುಲಿ ಇವಾಗ ನಾವು ನೋಡ್ತಾ ಇದ್ದೀವಲ್ಲ, ಇದು ಆ್ಯಕ್ಚುಲಿ ಏನೂ ಅಲ್ಲ. ಇನ್ನು ಕ್ಯಾಂಡಿಡೇಟ್ಸ್ ಅನೌನ್ಸ್ ಆಗಿಲ್ಲ, ಡೇಟ್ಸ್ ನೆನ್ನೆ ತಾನೇ ಅನೌನ್ಸ್ ಆಗಿದೆ. ಆ್ಯಕ್ಚುಲಿ ನಮಗೆ ರಣರಂಗದ್ದು ಒಂದು ಚಿತ್ರರಂಗ ಗೊತ್ತಾಗೋದೆ ಒಂದು ಒಂದು 6 ದಿನ ಮುಂದೆ ಮಾತ್ರ ಆ್ಯಕ್ಚುಲಿ ಪಿಕ್ಚರ್ ಗೊತ್ತಾಗುತ್ತೆ. ಬಟ್ ಓವರಾಲ್ ಆಗಿ ಒಬ್ಬ ಸ್ವಾಭಿಮಾನಿ ಭಾರತೀಯನಾಗಿ ನಾನು ಮಾತಾಡಬೇಕು ಅಂದರೆ, ಈ ದೇಶದಲ್ಲಿ ಇವತ್ತು ಒಂದು ಅತ್ಯುತ್ತಮ ನಾಯಕ, ಒಂದು 70 ವರ್ಷಗಳಿಂದ ನಾವು ನೋಡ್ದಿರೋಂಥ ಒಬ್ಬ ವ್ಯಕ್ತಿ ಅಂದರೆ ಅದು ಮೋದಿ ಒಬ್ಬರೇ. ಒಂದು ಏಕೈಕ ಶಿಲೆ ಮುಂದೆ ಸಾವಿರಾರು ಜನರು ನಿಂತ್ಕೊಂಡ್ರು ಅದಕ್ಕೆ ಕಾಣಿಸದೇ ಇರುವಂಥ ವ್ಯಕ್ತಿ ಅಂದರೆ ಇವತ್ತು ಮೋದಿನೇ. ಅಲ್ಲ, ಈಗ 70 ವರ್ಷದಿಂದ ಎಷ್ಟೆಲ್ಲ ಅಭಿವೃದ್ಧಿಗಳನ್ನ ಮಾಡ್ಕೊಂಡ್ಬಂದಿರ್ತಕ್ಕಂಥವ್ರು ಇದ್ದಾರೆ. ಇವಾಗ ಅದಕ್ಕೆ ಒಂದು ಸ್ವಲ್ಪ ವೇಗ ಕೊಟ್ಟಿರ್ಬೋದೇನೋ, ಅದನ್ನೇ ಇವರು ಜನ ಈ ಥರ ತಿಳ್ಕೊಂಬಿಟ್ರೆ ಹೇಗೆ ಅಂತ ಕಾಂಗ್ರೆಸ್ನವರು ಹೇಳ್ತಾರಲ್ವ? ಖಂಡಿತವಾಗ್ಲೂ ಹೇಳೋದು ಕೇಳೋದು ಅವ್ರು ಹಕ್ಕಿದ್ದೇ ಇರುತ್ತೆ. ಏನಕ್ಕೆ 70 ವರ್ಷದಿಂದ ಜನರನ್ನ ಎಮರ್ಸ್ಕೊಂಡು ಬರ್ತಾನೆ ಇದೆ. ನೋಡಿ, 1947ನಲ್ಲಿ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂತು. ಅದೇ ವರ್ಷ ಇಸ್ರೇಲ್ಗೆ ಬಂತು, ಅದೇ ವರ್ಷ ಜಪಾನಿಗೆ ಬಂತು. ಇವತ್ತು ಜಪಾನು ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಎಕಾನಮಿ ಆಗಿದೆ. ಇಸ್ರೇಲ್ ಇವತ್ತು ವರ್ಲ್ಡಲ್ಲಿ ಲಾರ್ಜೆಸ್ಟ್ ಅಗ್ರಿಕಲ್ಚರ್ ಆಗಿದೆ. ನಮ್ಮ ದೇಶ ಯಾಕೆ ಇನ್ನೂ ಹಿಂದೆ ಇದೆ? ಇದಕ್ಕೆ ಅವ್ರು ಉತ್ತರ ಕೊಡಲಿ. ಏನೂ ಇಲ್ಲದಿದ್ದಂಥ ಪರಿಸ್ಥಿತಿಯಲ್ಲಿ ನಾವು ಇಷ್ಟೊಂದು ಅಭಿವೃದ್ಧಿಯನ್ನು ಮಾಡಿದ್ದೀವಿ, ಜನರಿಗೆ ಸೌಕರ್ಯಗಳನ್ನ ಕೊಟ್ಟಿದ್ದೀವಿ. ಈ ಝೀರೋಲ್ಲಿ ಇದ್ದಂಥನ್ನು ಈ ಮಟ್ಟಕ್ಕೆ ತರೋಕ್ಕೆ ನಾವೇ ಅಲ್ವಾ ಕಾರಣ ಅನ್ನೋದು? ಸರ್, ಝೀರೋ ಅನ್ನೋದು ಕಾಂಗ್ರೆಸ್ ಪಾರ್ಟಿ ಝೀರೋ ಹೊರತು ಇಂಡಿಯಾ ಯಾವತ್ತೂ ಝೀರೋ ಅಲ್ಲ. ದ ವರ್ಲ್ಡ್ಸ್ ಲಾರ್ಜೆಸ್ಟ್ ನ್ಯಾಚುರಲ್ ರಿಸೋರ್ಸಸ್ ಇಂಡಿಯಾಲಿದೆ. ಅತ್ಯುತ್ತಮವಾದ ನದಿಗಳು ಇಂಡಿಯಾಲಿದೆ, ಜಲ ಸಂಪತ್ತಿದೆ, ಅರಣ್ಯ ಸಂಪತ್ತಿದೆ. ಯಾವುದ್ರಲ್ಲಿ ಇಂಡಿಯಾ ಝೀರೋ? ಇನ್ನೂ ಬೇಕಾದ್ರೆ ಜಪಾನ್ ಬಗ್ಗೆ ಹೇಳಿ. ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಪೂರ್ತಿ ದೇಶ ನಾಶ ಆಗಿತ್ತು. ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಇದು? 70 ವರ್ಷದಿಂದ ಇವ್ರು ಮಾಡಿರ್ಬೋದು, ಒಂದು 5 to 10% ಮಾಡಿರ್ಬೋದು. ಬಟ್ ಇಂಡಿಯಾಗೆ ಇರೋಷ್ಟು ಶಕ್ತಿ ಪ್ರಕಾರ ಕಾಂಗ್ರೆಸ್ಸೇ ಆಗಲಿ ಇನ್ನೊಂದು ಪಕ್ಷ ಮಾಡಿಲ್ಲ. ಇವತ್ತು ವಿಶ್ವಾದ್ಯಂತ ಎಲ್ಲ ದೇಶಗಳಲ್ಲೂ ಹೋದರೆ ಇವತ್ತು ಭಾರತೀಯರಿಗೆ ಸಿಗ್ತಾ ಇರೋ ಒಂದು ಸ್ಥಾನಮಾನ, ಗೌರವ ಇದು ನಿಮಗೆ ಗೊತ್ತಾಗುತ್ತೆ. 120 ಕೋಟಿ ಜನರಿಗೆ ಇವತ್ತು ಗೊತ್ತು. ಬೇರೆ ದೇಶಕ್ಕೆ ಹೋದರೆ ಇವಾಗ ಬೇರೆ ದೇಶದಲ್ಲಿ ನಮ್ಮ ದೇಶದ ಬಗ್ಗೆ ಹೇಗೆ ಚಿಂತನೆ ಮಾಡ್ತಾ ಇದ್ದಾರೆ, ಯಾವ ರೀತಿ ನೋಡ್ತಾರೆ. ಮೊದಲು ಅಂದರೆ ದೇಶ ಅಂದರೆ ಒಂದು ಆನೆ, ಒಂದು ನಾಗರಾವು, ಇಷ್ಟೇ. ಇಂಡಿಯಾ ವಾಸ್ ದ ಲ್ಯಾಂಡ್ ಆಫ್ ಎಲಿಫೆಂಟ್ಸ್ ಆ್ಯಂಡ್ ಸ್ನೇಕ್ಸ್ ಅಂತ ಇದ್ರು. ಇವತ್ತು ಇಂಡಿಯಾ ಇಸ್ ಎ ಎಕನಾಮಿಕಲ್ ಪವರ್. ಅದು ಸರ್ಜಿಕಲ್ ಸ್ಟ್ರೈಕಲ್ಲಿ ಆಗಿರ್ಬೋದು, ದೋಕ್ಲಾಮಲ್ಲಿ ಆಗಿರ್ಬೋದು, ಇಂಡಿಯನ್ ಪಾಲಿಸೀಸು, ಇದು ಎಲ್ಲದೂ ನೋಡಿದ್ರೆ ಇವತ್ತು ಇಂಡಿಯಾ ಕಳೆದ 5 ವರ್ಷದಿಂದ ಆಗಿರುವಷ್ಟು ಒಂದು ವೈವಿಧ್ಯಮಯವಾದ ಪ್ರಗತಿ ಇನ್ನು ಯಾವುದೇ ಒಂದು ಸಮಯದಲ್ಲಿ ಆಗಿಲ್ಲ. ಇನ್ನೊಂದು ಇವತ್ತು ಡಿಜಿಟಲ್ ಇಂಡಿಯಾ ಅಂತ ಏನಾಗಿದೆ. ಇವತ್ತು ಬ್ಯಾಂಕಿಂಗ್ ಅಕೌಂಟ್ಸ್ ನೋಡಿ, ಇವತ್ತು ಎಲ್ಲ ನಮ್ಮ ಮೊಬೈಲ್ ಫಿಂಗರ್ ಟಿಪ್ಸಲ್ಲಿ ಆಗ್ತಾಯಿದೆ. ವಯಸ್ಸಾಗಿರೋರಿಗೆ ಇವತ್ತು ಬ್ಯಾಂಕ್ ಹೋಗೋ ಅವಶ್ಯಕತೆ ಇಲ್ಲ, ಮನಿ ಟ್ರಾನ್ಸ್ಫರ್ ಮಾಡೋ ಭಯ ಇಲ್ಲ ಇವತ್ತು. ಇನ್ನೊಂದು 5 ವರ್ಷದಿಂದ ನನ್ನದೇ ಟೆಲಿಫೋನ್ ಬಿಲ್ಲು 3,000 ಬರ್ತಾಯಿತ್ತು. ಇವತ್ತು 3 ತಿಂಗಳಿಗೆ 150 ರೂಪಾಯಿ ಬರ್ತಾಯಿದೆ ಬಿಲ್ಲು. ಇದೆಲ್ಲ ಯಾರಿಗೆ ಬರ್ತಾಯಿದೆ ಲಾಭ? ಇದೆಲ್ಲ ಲೆಕ್ಕ ಹಾಕಿದ್ರೆ 1 ಲಕ್ಷ 2 ಲಕ್ಷ ನಾವು ಸೇವ್ ಮಾಡಿದ್ವಿ 5 ವರ್ಷದಿಂದ. ಜನರಿಗೆ ಭಾಳಷ್ಟು GST ವ್ಯವಸ್ಥೆನ ಜಾರಿಗೆ ತಂದು ಭಾಳಷ್ಟು ಸಮಸ್ಯೆಗಳಾಗ್ತಾ ಇದೆ. ಜೊತೆಗೆ ನೋಟು ಅಮಾನ್ಯೀಕರಣ ಆಗಿದಂಥ ಸಂದರ್ಭಗಳು, ದೇಶದಾದ್ಯಂತ ಜನರು ಪರದಾಡಿದ್ದಾರೆ. ಈ ಥರದ ಸಮಸ್ಯೆಗಳನ್ನೆಲ್ಲ ಈ ಒಬ್ಬ ವ್ಯಕ್ತಿ ನಿರ್ಧಾರ ತಗೊಂಡು ಜನರಿಗೆ ಇಷ್ಟೆಲ್ಲ ಕೋಟ್ಯಾಂತರ ಜನಕ್ಕೆ ಸಮಸ್ಯೆ ಮಾಡಿದ್ರಲ್ಲ ಅಂತ ಆರೋಪಗಳು ಕೆಲವೊಂದು ಕಡೆ ಕೇಳಿ ಬರ್ತಾ ಇದೆ. ಇವಾಗಲೂ ಪರದಾಡಿರೋರು ಯಾರು ಗೊತ್ತಾ ಸರ್? ಒಂದು ರಾಹುಲ್ ಗಾಂಧಿ ಕ್ಯೂಲ್ಲಿ ನಿಂತ್ಕೊಂಡು ಬಿದ್ದಿರೋದು, ಆಮೇಲೆ DK ಶಿವಕುಮಾರ್ ಅವರು ಒಂದ್ಸತಿ ಬಿದ್ದಿರೋದು. ಈ 3-4 ಗಣ್ಯ ವ್ಯಕ್ತಿಗಳು ಬಿಟ್ಟರೆ ಬೇರೆಯವ್ರಿಗೂ ಸಾಮಾನ್ಯದ ಮನುಷ್ಯ ಎಲ್ಲಿಗೂ ಪರದಾಟ ಆಗಿಲ್ಲ. ಪರದಾಟ ಆಗಿರೋ ಒಂದು ವಿಡಿಯೋ ಕಳಿಸಿ, ಖಂಡಿತವಾಗ್ಲೂ ಕುಶಲವಾಗಿ ನಾವು ಪರೀಕ್ಷಣೆ ಮಾಡಿ ಅವ್ರಿಗೇನೋ ಒಂದು ಉತ್ತರ ಕೊಡ್ತೀವಿ. ನಿಮ್ಮ ಪ್ರಕಾರ ಈಗ ಮೋದಿಯ ಪರವಾಗಿ ನಿಮ್ಮ ಒಲವಿದೆ? ಖಂಡಿತವಾಗ್ಲೂ ಸರ್, ಮೋದಿ ಪರವಾಗಿ ನಾನು ಯಾವತ್ತೂ ಪಕ್ಷಾತೀತವಾಗಿ ಪರವಾಗಿ ಇನ್ನೊಂದು ನಾಯಕನ ವಿರೋಧವಾಗಿ ಮಾತಾಡೋದಿಲ್ಲ. ಇವತ್ತು ಕಾಣಿಸ್ತಾರ 120, 130, 140 ಕೋಟಿಯಲ್ಲಿ ಒಬ್ಬ ಉತ್ತಮವಾದ ಒಬ್ಬ ವೆರಿ ಪವರ್ಫುಲ್ ಲೀಡರ್ ಅಂತ ನೋಡಿದ್ರೆ ಅದು ಮೋದಿ ಮಾತ್ರ ಕಾಣಿಸ್ತಾರೆ. ಈಗ ಸ್ಥಳೀಯವಾಗಿ ಈಗ ಎಲ್ಲ ಪಕ್ಷಗಳು ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇದೆ, ನಮ್ಮ ಸ್ಥಳೀಯವಾಗಿ ಇರ್ಬೋದು ಅಥವಾ ದೇಶದಾದ್ಯಂತ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಖಂಡಿತ ಇಲ್ಲೇ ನೀವು ಉತ್ತರ ಸಿಕ್ಕತ್ತೆ. ಒಂದು ವ್ಯಕ್ತಿ ವಿರುದ್ಧ 100 ಜನರು ಬಂದು ಸೇರ್ಕೊಂಡಿದ್ದಾರೆ ಅಂದರೆ ಈ ಒಂದು ವ್ಯಕ್ತಿ ಶಕ್ತಿ, ಆ 100 ಜನರ ಶಕ್ತಿ ಮುಂದೆ ಆನ್ಸರ್ ಅವರೇ ಕೊಟ್ಟಿದ್ದಾರೆ. ಒಂದು ವ್ಯಕ್ತಿನ ಫೇಸ್ ಮಾಡಬೇಕು ಅಂದರೆ ಅವ್ರು 100 ಜೊತೆಗೆ ಬರಬೇಕು, ಇಲ್ಲಾಂದರೆ ಸೋಲು ಅವ್ರದ್ದು ಖಚಿತ ಅಂತ ಅವ್ರಿಗೂ ಗೊತ್ತು, ನಮ್ಮೆಲ್ಲರಿಗೂ ಗೊತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ತೆ ಸರ್.
ಯಾರಾಗಬೇಕು ಪ್ರಧಾನಿ ನಿಮ್ಮ ಪ್ರಕಾರ? ಮೋದಿ 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 ಯಾಕೆ ಸರ್ ಮೋದಿ? ಮೋದಿ ದೇಶಕ್ಕೂ ಒಳ್ಳೆಯದು, ಅವ್ರಿಗೆ ಬಂದರೆ ಉತ್ತಮ. ಓಕೆ, ಅಂದರೆ ಈಗಾಗಲೇ ನೀವು ಭಾಳಷ್ಟು ರಾಜಕಾರಣ ಜೊತೆಗೆ ನಮ್ಮೆಲ್ಲ ಪಕ್ಷಗಳು ಏನೆಲ್ಲ ದೇಶದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಅಂತ ನೀವು ಭಾಳಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀರಿ. ನಿಮ್ಗೆ ಹೇಗೆ ಅನ್ಸುತ್ತೆ ಇಂದಿನ ಒಂದು ಅಭಿವೃದ್ಧಿ, ಇವತ್ತಿನ ಅಭಿವೃದ್ಧಿ? ಮುಂಚೆ ಮೋದಿನೇ ಇವಾಗ ಮಾಡ್ತಾ ಇರೋದು, ಹಳಬರೆಲ್ಲ ಏನೂ ಮಾಡಿಲ್ಲ ಬಿಡ್ರಿ. ಥ್ಯಾಂಕ್ ಯು ಸರ್. ನಿಮ್ಮ ಪ್ರಕಾರ ಯಾರಾಗಬೇಕು ಪ್ರಧಾನಿ? ಮುಂದಿನ ಪ್ರಧಾನಿ ಖಂಡಿತವಾಗಿ ಪ್ರಧಾನಿ ಮೋದಿಯವರೇ ಆಕ್ಟಿವ್ ಪ್ರಧಾನಿ, ನಿದ್ದೆ ಮಾಡೋ ಪ್ರಧಾನಿ ಅಲ್ಲ. ಬೇರೆ ಮತ್ತೆ ಯಾರಿಗಾದ್ರೂ ಹೊಸೊಬ್ರಿಗೆ ಕೊಟ್ಟರೆ ಅಥವಾ ಮತ್ತೊಮ್ಮೆ ಕಾಂಗ್ರೆಸ್ಗೆ ಕೊಟ್ಟರೆ ಇನ್ನೂ ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರಾ ಅಂತ? ಇಲ್ಲ ಸರ್, ಇವರು ನಮ್ಮ ದೇಶದ ಬಗ್ಗೆ ಅಲ್ಲ, ಪ್ರಪಂಚದಲ್ಲೇನೇ ಅತಿ ಹೆಚ್ಚಿನ ತಿಳುವಳಿಕೆ ಇರುವಂಥ ಪ್ರಧಾನಿ. ಆಜು ಬಾಜು ದೇಶದಲ್ಲಿ ಒಳ್ಳೆಯ ವಿಶ್ವಾಸ, ಜನಸಂಪರ್ಕ ಇಟ್ಕೊಂಡಿರುವಂಥ ಪ್ರಧಾನಿ. ಬೇರೆ ರಾಷ್ಟ್ರದ ರಾಷ್ಟ್ರಪತಿಗಳ ಹತ್ರ ಆಗಲಿ, ಅಲ್ಲಿ ಪ್ರೆಸಿಡೆಂಟ್ ಹತ್ರ ಆಗಲಿ ಒಳ್ಳೆಯ ಭಾವನೆ, ಒಳ್ಳೆಯ ವಿಶ್ವಾಸ ಇಟ್ಕೊಂಡಿರೋಂಥ ಪ್ರಧಾನಿ. ಇವರು ಮುಂದೆ ಪ್ರಧಾನಿ ಆದ್ರೇ ದೇಶ ಸುಭಿಕ್ಷವಾಗಿರುತ್ತೆ, ಒಳ್ಳೆ ಆಡಳಿತ ಕೊಡ್ಲಿಕ್ಕೆ ಸಾಧ್ಯ. ಮುಂದಿನ ದಿನದಲ್ಲಿ ಬರ್ತಕ್ಕಂಥ ಪ್ರಧಾನಿಗೆ ನೀವೊಬ್ಬರು ಹಿರಿಯರಾಗಿ ಏನನ್ನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, ದೇವರು ಅವರಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡೋ ಶಕ್ತಿ ಕೊಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಬನ್ನಿ, ಇಲ್ಲಿ ಯೂತ್ಸ್ ಇದ್ದಾರೆ, ಯೂತ್ಸು ಯಾರ ಪರವಾಗಿದ್ದಾರೆ ಅಂತ ಕೇಳೋಣ. ಸರ್ ನಮಸ್ತೆ ಸರ್. ನಮಸ್ತೆ ಹೇಳಿ ಸರ್. ಚುನಾವಣೆ ಹೌದು, 17ನೇ ಲೋಕಸಭಾ ಚುನಾವಣೆ ಶುರುವಾಗ್ತಾ ಇದೆ. ಹೀಗಿದ್ದಾಗ ಯೂತ್ಸು ಯಾರ ಪರವಾಗಿದ್ದೀರಾ? ಸರ್ ನಾವು ಆ್ಯಕ್ಚುಲಿ ಬಂದುಬಿಟ್ಟು ಮೋದಿ ಪರವಾಗಿ ಇದ್ದು ಲಾಸ್ಟ್ MP ಎಲೆಕ್ಷನಲ್ಲಿ ಕೂಡ ನಾವು ಮೋದಿಗೆ ವೋಟ್ ಮಾಡಿದ್ವಿ. ಆದರೆ 1 ವರ್ಷ 2 ವರ್ಷ ಕಳೆದಿದ್ದಂಗೆ ನಾವು ತುಂಬ ಖುಷಿಯಾಗಿದ್ವಿ ಮೋದಿ ಚೆನ್ನಾಗಿ ನಡೆಸ್ತಿದ್ದಾರೆ ಅಂತ. ಆದರೆ ಕೊನೆಯದಾಗಿ ನೋಟ್ ಬ್ಯಾನ್ ಮಾಡಿದ್ರಿಂದ ನಮಗೆ ತುಂಬ ಪ್ರಾಬ್ಲಮ್ ಆಯಿತು. ನೋಟ್ ಬ್ಯಾನು ಮತ್ತು ಈ GST ಬಂದಿದ್ದರಿಂದ ತುಂಬ ಬಡವರಿಗೆ ತುಂಬ ಸಮಸ್ಯೆ ಆಯಿತು. ಈ ಸಮಸ್ಯೆಯಿಂದ ಅವಾಗ ನಮ್ಮ ಮನಸ್ಸು ಬದಲಾಯಿತು ಸರ್. ಮೋದಿಗೆ ಓಟ್ ಹಾಕೋದು ಬೇಡ ನೆಕ್ಸ್ಟ್ ಟೈಮು. ನಿಮ್ಮ ಪ್ರಕಾರ ಮುಂದೆ ಯಾರು ಬರ್ಬೇಕು ಸರ್? ಮುಂದೆ ರಾಹುಲ್ ಗಾಂಧಿ ಬರಲಿ. ಓಕೆ, ರಾಹುಲ್ ಗಾಂಧಿ ಇಲ್ಲ ಅಂತ ಅಂದರೆ ಅದಕ್ಕಿಂತ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದ ಹೆಮ್ಮೆ ಆಗಿರ್ತಕ್ಕಂಥ ನಮ್ಮ ದೇವೇಗೌಡರು ಒಂದು ಚಾನ್ಸ್ ಏನಾದ್ರು ಸಿಕ್ಕಿದ್ರೆ ಅವರಿಗೆ ಮತ್ತೆ ಒಂದು ಸರಿ ಪ್ರಧಾನಿ ಆದರೆ ನಮಗಿನ್ನೂ ಒಳ್ಳೇದು ಅಂತ ಅನ್ಕೊಳ್ತೇನೆ. ಯಾಕಂದರೆ ನಮಗೆ ಒಂದು ಅದೃಷ್ಟ ಅದು, ನಮ್ಮ ರಾಜ್ಯದಲ್ಲಿರ್ತಕ್ಕಂಥದ್ದು ಮಾಜಿ ಪ್ರಧಾನಿಗಳು ಹಿಂದೆ ಅವರ ಆಳ್ವಿಕೆನೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಮತ್ತು ಇವಾಗ ನೆಕ್ಸ್ಟ್ ಅವರೇ ಏನಾದ್ರು ಬಂದರೆ ಒಂದು ಏನಾದ್ರು ಅದೃಷ್ಟದಿಂದ ತುಂಬ ಒಳ್ಳೆಯದು ಅಂತ ನಮ್ಗೆ ಅನ್ಸುತ್ತೆ ಸರ್. ಈಗ ನಿಮ್ಮಲ್ಲಿ ನೀವು ಕಂಡ ಮಟ್ಟಿಗೆ ಇವತ್ತಿನ ರಾಜಕಾರಣದ ಒಂದು ವ್ಯವಸ್ಥೆಯನ್ನು ನೋಡಿದ್ರೆ ಇವತ್ತು ಒಂದು ಹೊಂದಾಣಿಕೆ ರಾಜಕಾರಣ, ಒಬ್ಬ ವ್ಯಕ್ತಿಯ ಮೇಲೆ ಎಲ್ಲರೂ ಕೂಡ ಸವಾರಿ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂತ ಕೆಲವರು ಹೇಳ್ತಾರೆ. ಇವತ್ತು ಮೋದಿಯವರಿಂದ ಏನೆಲ್ಲ ಸಿಕ್ಕಿದೆ, ಏನು ಸಿಗಬೇಕಿತ್ತು, ನಿಮ್ಮ ಒಂದು ಅಭಿಪ್ರಾಯಗಳನ್ನ ಇವತ್ತು ನೀವು ಮುಂದೆ ಬರ್ತಕ್ಕಂಥ ಪ್ರಧಾನಿಗೆ ಏನನ್ನ ಒಂದು ಯೂತ್ಸು ಕೇಳ್ಕೊಳ್ತೀರಾ, ಏನನ್ನ ಮೆಸೇಜ್ ಕೊಡ್ತೀರಾ? ಸರ್ ನಾವು ಯೂತ್ಸ್ ಅಂತ ಅಷ್ಟೇ ನೋಡಬೇಕಾಗಿಲ್ಲ. ನಮ್ಮ ದೇಶದಲ್ಲಿ ನಮ್ಮದು ಬಡವ ರಾಷ್ಟ್ರ, ಓಕೆನಾ. ನಮ್ಮ ಬಡವರು ತುಂಬ ಜನ ಹೆಚ್ಚಾಗಿದ್ದಾರೆ. ಬಡವರು ಮತ್ತು ರೈತರು ತುಂಬ ಜನ ಹೆಚ್ಚಾಗಿದ್ದಾರೆ. ಬಡವರಿಗೆ ಮೊದಲನೇದಾಗಿ ಸಮಸ್ಯೆ ಆಗಬಾರ್ದು. ನಮಗೆ ಬಡವ್ರನ್ನ ಚೆನ್ನಾಗಿ ನೋಡ್ಕೊಳ್ತಕ್ಕಂಥ ಗೌರ್ಮೆಂಟು ಒಬ್ಬ ಪ್ರಧಾನಿ ನಮಗೆ ಬೇಕಾಗಿರ್ತಕ್ಕಂಥದ್ದು. ಇವಾಗ ಮೋದಿಯವ್ರು ನೋಟ್ ಬ್ಯಾನ್ ಮಾಡೋದ್ರಿಂದ ಬಡವರಿಗೆ ಸಮಸ್ಯೆ ಆಯ್ತೇವಿನ ಯಾವುದೇ ಥರ ಶ್ರೀಮಂತನಿಗಳು ದುಡ್ಡಿರೋನಿಗಲಿ ಏನೂ ಸಮಸ್ಯೆ ಆಗಿಲ್ಲ. ತೊಂದರೆ ಆಗಿದ್ದು ಪ್ರತಿಯೊಬ್ಬ ಬಡವನಿಗೆ, ಕ್ಯೂ ಅಲ್ಲಿ ನಿಂತಿದ್ದ ಬಡವ ಆಯಿತಾ, ಅವನಿಗೆ ಯಾವುದೇ ಥರದ ಒಂದು ಬಿಸ್ನೆಸ್ ಮಾಡೋದಕ್ಕಾಗಲಿ ಎಲ್ಲದಕ್ಕೂ ಸಮಸ್ಯೆ ಆಗಿರ್ತಕ್ಕಂಥದ್ದು ಒಬ್ಬ ಬಡವನಿಗಾಗಿರ್ತಕ್ಕಂಥ, ಶ್ರೀಮಂತನಿಗೆ ಎಲ್ಲೂ ಆಗಿಲ್ಲ. ಆಮೇಲೆ ಮೋದಿ ಗೌರ್ಮೆಂಟಿಗೆ ನಾವು ಸಪೋರ್ಟ್ ಮಾಡ್ತಾಯಿದ್ವಿ. ಮೊನ್ನೆನೂ ಕೂಡ ಒಂದು ಪುಲ್ವಾಮಾ ದಾಳಿ ಆದಾಗ ಯಡಿಯೂರಪ್ಪರು ಒಂದು ಹೇಳಿಕೆ ಕೊಟ್ಟರು. ಏನು ಹೇಳಿಕೆ ಕೊಟ್ಟರು ಅಂತ ಅಂದರೆ, ಇಲ್ಲಿ 22 ಸೀಟ್ ಹೊಡೆಯೋದಕ್ಕೆ ನಮಗೆ ಇದೊಂದು ದಾಳಿ ಅನುಕೂಲ ಆಯಿತು ನಮಗೆ ಅಂತ, ಏರ್ ಸ್ಟ್ರೈಕ್ ಅನುಕೂಲ ಆಯಿತು ಅಂತ ನಮ್ಗೆ ಹೇಳಿದರು. ಅವತ್ತಂತೂ ನಮ್ಗೆ ತುಂಬ ಬೇಜಾರಾಯಿತು ಸರ್. ತಮ್ಮ ಭಾರತೀಯ ಸೈನ್ಯನ ಒಂದು ರಾಜಕೀಯಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳಿದಾಗ ನಮಗೆ ತುಂಬ ಒಂದು ಮನಸ್ಸಿಗೆ ನೋವಾಯಿತು. BJP ಅವ್ರು ಮಾಡ್ತಕ್ಕಂಥ ಈ ಕೆಲಸಗಳು ನಮ್ಮ ಮನಸ್ಸಿಗೆ ತುಂಬ ಹರ್ಟ್ ಮಾಡಿದೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಈ ಸರಿ BJPಗೆ ವೋಟ್ ಮಾಡಲ್ಲ, ಖಂಡಿತವಾಗ್ಲೂ ಮಾಡಲ್ಲ. ನಾವು ಮಾಡಿದರೆ JDS ಸಪೋರ್ಟ್ ಮಾಡ್ತೀವಿ, ನಮ್ಮ ಕರ್ನಾಟಕದಲ್ಲಿ ನಾವು JDS ಸಪೋರ್ಟ್ ಮಾಡ್ತೀವಿ, ಇಲ್ಲಾಂದರೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀವಿ ಸರ್, ಖಂಡಿತವಾಗಿ. ಸರ್ ನೋಡಿ, ನಾವು ಆ್ಯಕ್ಚುಲಿ ಯಾವ ಪರನೂ ಅಲ್ಲ, ವಿರೋಧನೂ ಅಲ್ಲ. ಬಟ್ ಏನಂದರೆ ಈಗ ನಾನು ಹೇಳೋದೇನೆಂದರೆ ಸರ್, ಈಗ ಉದಾಹರಣೆ ನೋಟ್ ಬ್ಯಾನ್ ಅದು ಇದು ಅಂತ ಆಳುಮೂಳು ಎಲ್ಲ ಹೇಳ್ಬಿಟ್ರು. ಈಗ ಉದಾಹರಣೆ ನಾನೊಂದು ಕೆಲಸ ಮಾಡ್ಬೇಕು, ನನಗೆ ಒಂದು ಹೋಟೆಲ್ ಇಡಬೇಕು ಅಂದ್ಕೊಳ್ಳಿ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಲಾಸ್ ಆಗುತ್ತಾ ಪ್ರಾಫಿಟ್ ಆಗುತ್ತಾ ಗೊತ್ತಿಲ್ಲ, GST ತಂದರು, ಅದು ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಗೊತ್ತಿಲ್ಲ, ಒಟ್ಟು ಪ್ರಯತ್ನ ಪಡಬೇಕಲ್ಲ ರಿಸಲ್ಟ್ ಬರಲಿಕ್ಕೆ, ಹೌದಲ್ವಾ? ಪಡ್ದಲ್ಲೇ ಸುಮ್ಮನೆ ಕಾಂಗ್ರೆಸ್ ಅವರು ಮನೇಲಿ ಕೂತ್ಕೊಂಡ್ಬಿಟ್ರೆ ಆಗುತ್ತಾ, ಹೌದಲ್ವಾ? ಹಾಗೇನೆ ನೋಟ್ ಬ್ಯಾನ್ ಮಾಡಿದ್ದಾರೆ, ಬರುತ್ತಾ ಇಲ್ವಾ ಒಂದು ಮೆಂಡಲ್ಲಿ ಇಟ್ಕೊಂಡು ಮಾಡ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆಗುತ್ತೋ ಇಲ್ವೋ ಇಲ್ಲ, ಎಲ್ಲಿಂದ ಮನಿ ತರಿಸೋರಲ್ಲ ಗೊತ್ತಿಲ್ಲ, ಬಟ್ ಪ್ರಯತ್ನ ಪಡಬೇಕಲ್ವ ಸರ್, ಅದು ಆ ಕೆಲಸ ಮಾಡಿದ್ದಾರೆ ಮೋದಿಯವರು. ಹಾಗೆಯೇ ನಾವು ಯಾವತ್ತೂ ಸರ್ ನೋಡಿ, ಕಾಂಗ್ರೆಸ್ಸಲ್ಲಿ ನಾನು ಕಾಂಗ್ರೆಸ್ಸು ಅಲ್ಲಿ ಏನಂದರೆ ಒಳ್ಳೆ ಕ್ಯಾಂಡಿಡೇಟ್ ಇಲ್ಲ ಸೆಂಟ್ರಲ್ಲಿ. ಹಾಗಾಗಿ ಅವ್ರು ಬೇಕಾದ್ರೆ ಕಾಂಗ್ರೆಸ್ಸಲ್ಲಿ ಒಳ್ಳೆ ಕ್ಯಾಂಡಿಡೇಟ್ ಕೊಡಲಿ, ನಾವು ಮನಸ್ಫೂರ್ತಿ ಅವರಿಗೆ ಓಟ್ ಹಾಕ್ತೀವಿ. ಬಟ್ ಇಲ್ಲಿ ನಮ್ಮ ಸ್ಟೇಟಲ್ಲಿ ಕುಮಾರಣ್ಣ, ಯಾಕೆಂದರೆ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು ಅಂತ ಹೇಳ್ಕೊಳ್ಳೋಂಥ ಕ್ಯಾಂಡಿಡೇಟ್ ಯಾರೂ ಇಲ್ಲ. ಹಾಗಾಗಿ ನಾವು ಇಲ್ಲಿ ಕುಮಾರಣ್ಣಗೆ ಹಾಕ್ತೀವಿ. ಸ್ಥಳೀಯ
ಮುಖ್ಯವಾಗಿ ನಮ್ಮ ಲೋಕಲ್ ಪಾರ್ಟಿ ಇರಬೇಕು, ಸೆಂಟ್ರಲಲ್ಲಿ BJP ಇರಬೇಕು. ಹೌದೌದು, BJP ಅಲ್ಲ, ಮೋದಿಯವರು ಇರ್ಬೇಕು ಅಷ್ಟೇ. ಹೌದು. ಥ್ಯಾಂಕ್ ಯು ಸರ್. ಓಕೆ ಸರ್, ಯಾರಾಗಬೇಕು ಮುಂದಿನ ಪ್ರಧಾನಿ? ದೇವೇಗೌಡರು ಅಂಧಕಾಲದ ಒಬ್ಬ ಪ್ರಧಾನಿಯವರು. ಅವರಿಗೆ ಅನುಭವ ಇದೆ, ಅವರಿಗೆ ದೇಶ ನಡ್ಸ್ಕೊಂಡು ಹೋಗೋಂಥ ಒಂದು ಸಾಮರ್ಥ್ಯ ಇದೆ, ಬಲ ಇದೆ, ಛಲ ಇದೆ. ಫಸ್ಟ್ ಆಫ್ ಆಲ್ ಎಲ್ಲದಕ್ಕಿಂತ ಗಂಡ್ಯದೇ ಇದೆ. ಒಬ್ಬ ಮಣ್ಣಿನ ಮಗ. ನಮ್ಮದು ಹಾಸನೇ, ಅವರು ಹಾಸನ ಡಿಸ್ಟಿಕಲ್ಲಿ ಉಟ್ಕೊಂಡು ರಾಷ್ಟ್ರದ ಮಟ್ಟಕ್ಕೆ ಹೋಗಿದ್ದಾರೆ. ತುಂಬ ಖುಷಿ ಪಡಬೇಕಾಗಿರೋಂಥ ವಿಷಯ. ನಾವೆಲ್ಲ ಅವ್ರ ಬಗ್ಗೆ ಮಾತಾಡೋದಕ್ಕೂ ನಮಗೆ ಅಷ್ಟೊಂದು ಯೋಗ್ಯತೆ ಇಲ್ಲ, ತುಂಬ ಚಿಕ್ಕವ್ರು ನಾವಿನ್ನು. ಮೋದಿಯವರು ಮಾಡಿದ್ದಾರೆ, ಮಾಡಿಲ್ಲ ಅಂತೇನಿಲ್ಲ. ಬಟ್ ಇವಾಗ ಈ ಸರಿ ಅವ್ರಿಗೆ ಕಷ್ಟ ಆಗುತ್ತೆ. ಯಾವ ಥರ ಕಷ್ಟ ಆಗುತ್ತೆ ಅಂತಂದರೆ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಆಗೋದು, ಒಂದು ಕೈಲಿ ಹೊಡೆಯೋಕ್ಕಾಗಲ್ಲ, ಚಿಟಿಕೆ ಬರುತ್ತೆ. ಒಬ್ಬರೇ ಆಗ್ಬಿಟ್ರು ಅಂತನಾ? ಇವರೆಲ್ಲ ಮಹಾಗಠಬಂಧನ ಮಾಡ್ಕೊಂಡು ಎಲ್ಲ ಒಟ್ಟಾಗಿದ್ದಾರೆ ಎಲ್ಲ ಪಾರ್ಟಿಗಳು ಅಂತನಾ ನಿಮ್ಮ ಪ್ರಕಾರ? ಹೌದೌದು, 100%. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಮೋದಿಯವ್ರು ಬರಬೇಕು ಅಂತಂದರೆ 2 ಓಟ್ ಕೊಡ್ಬೋದು. ಯಾವ ಥರ 2 ಓಟ್ ಕೊಡಬೇಕಂತಂದರೆ, ಒಂದು ನಿಮಗೆ ಬೇಕಾಗಿರೋಂಥ ಪ್ರಧಾನಿಗೆ ಒಂದು ಡೈರೆಕ್ಟ್ ಓಟ್ ಕೊಡಿ, ಒಂದಷ್ಟು ಜನ ಪ್ರಧಾನಿಗಳದೊಂದು ಲೀಸ್ಟ್ ಮಾಡಿಬಿಟ್ಟು ಅದಕ್ಕೆ ಅವರಿಗೆ ಡೈರೆಕ್ಟ್ ಪ್ರಧಾನಿಗೆ ಹೋಗುತ್ತೆ ಒಂದು ಓಟು. ನಮ್ಮಲ್ಲಿ ಆಗಲ್ವಲ್ಲ ಸರ್, ಸಾಧ್ಯ ಇಲ್ವಲ್ಲ. ನಾನು ಏನು ಬೇಕು ಅಂತ ಕೇಳ್ತಾ ಇದ್ದೀನಿ. ಓಕೆ, ನನ್ನ ಅನಿಸಿಕೆ. ಇನ್ನೊಂದು ಓಟು ನಿಮ್ಮ ಇಲ್ಲಿ MPCDಗೆ ಯಾರಿಗಾರು ಕೊಟ್ಕೊಳ್ಳಿ ಅಂತ. ಆವಾಗ 100% ಮೋದಿ ಬರ್ತಾರೆ. ಸೆಂಟ್ರಲಲ್ಲಿ ಮೋದಿ ಇರಬೇಕು ಅಂತ ನಿಮ್ಮ ಪ್ರಕಾರ? ಮೋದಿ ಇರಬೇಕು ಅಂತ ಇದೆ. ಈ ಸರಿ ನಮಗೆ ದೇವೇಗೌಡರು ಬೇಕಂತ ನಾವು ಕೇಳ್ಕೊಳ್ತಿದ್ವಿ. ಎಲ್ಲ ಜನಗಳಲ್ಲೂ ಕೂಡ, ಎಲ್ಲ ನಿಮ್ಮ ಚಾನಲ್ ವೀಕ್ಷಕರಿಗೂ ಕೂಡ ನಾವು ಕೇಳ್ಕೊಳ್ಳೋದು ಒಂದೇ, ಮಂಡ್ಯ ಹಾಸನಲ್ಲಿ ಏನಾಗ್ಬೋದು? 100% ಸರ್, ಡೌಟೇ ಇಲ್ಲ. ನಮ್ಮ ಮನೇಲಿ ನಾನೇ ಗಂಡು ಮಗ ಅಂತ ನಾನೇ ಗಂಡು, ನಮ್ಮ ಅಕ್ಕಂತ ಬಂದು ಇವಳು ಗಂಡು ಅಂತ ಕೇಳಿದ್ರೆ ಆಗಲ್ಲ, ಅವಳು ಹುಡುಗಿಯವಳು. ಆಯಿತಾ, ಹಾಸನಲ್ಲಿ ಬಂದುಬಿಟ್ಟು JDS ಗೆಲ್ಲೋದು, ಮಂಡ್ಯದಲ್ಲೂ JDS ಗೆಲ್ಲೋದು. ಸುಮಲತಾ ಅವರು ಇದೊಂದು ವರ್ಷ ವೆಯ್ಟ್ ಮಾಡ್ಬೋದಿತ್ತು. ಇಲ್ಲ ಅಂದರೆ ಅವರೇ ಬೇಕಿದ್ರೆ JDSಯಿಂದ 1 ವರ್ಷ ವೆಯ್ಟ್ ಮಾಡೋಕೆ ಹೋದ್ರೆ ಇನ್ನು 5 ವರ್ಷ ಇಲ್ವಲ್ಲ ಸರ್? ಎಲೆಕ್ಷನ್ ಮತ್ತೆ ಬರೋದು ಯಾವಾಗ ಸರ್? ಏನು ಮಾಡೋಕ್ಕಾಗುತ್ತೆ ಸರ್? ಅಂಬರೀಷ್ ಅಣ್ಣನ ಕಳ್ಕೊಂಡು ತುಂಬ ನೋವು ನಾವು ಇದ್ದೀವಿ. ಅಲ್ಲ, ಬೇರೆ ಆ ಥರ ನಾವು ನೋಡ್ಕೊಂಡು ಹೋಯ್ತು ಅಂದರೆ ಎಲ್ಲ ಹೆಣ್ಮಕ್ಳು ಇವತ್ತು ಎಷ್ಟು ಜನ ಇಲ್ಲ ಆ ಥರ ವಿಧಿವರು, ಅದೆಲ್ಲನೂ ಮಾತಾಡ್ಬೋದಾ? ಒಬ್ಬ ವ್ಯಕ್ತಿ, ಒಬ್ಬ ನಾಗರಿಕ ಒಂದು ವ್ಯವಸ್ಥೆಯಲ್ಲಿ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಂದು ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿ, ಮಾಜಿ ಪ್ರಧಾನಿಗಳ ಮಗ ಆಗಿದ್ದಂಥವ್ರು, ಜೊತೆಗೆ ನಮ್ಮ ರಾಜ್ಯದಲ್ಲಿ ಉತ್ತಮವಾದಂಥ ಸ್ಥಾನವನ್ನು, ಸಚಿವ ಸ್ಥಾನವನ್ನು ನಿಭಾಯಿಸಿರ್ತಕ್ಕಂಥ ವ್ಯಕ್ತಿ, ಆ ಥರ ಮಾತಾಡ್ಬೋದಾ? ಅದು ಓಕೆನಾ? ನಿಮ್ಮ ಕಂಫರ್ಟಬಲ್ ಯೂತ್ಸ್? ಸರ್, ಆ್ಯಕ್ಚುಲಿ ಅದೇನಾಗಿದೆ ಅಂತಂದರೆ, ಅವರು ಎಮೋಷನಲ್ ಆಗ್ಬಿಟ್ಟು ಏನು ಬೇಕಾದ್ರೆ ಮಾತಾಡ್ಬಿಡ್ತಾರೆ. ಯಾರು ನಮ್ಮ ಅದನ್ನು ಇವತ್ತು ನಮ್ಮ ಯಂಗ್ಸ್ಟರ್ಸು, ನಮ್ಮ ಎಲ್ಲ ನಮ್ಮ ಜನರು ಅದನ್ನು ಒಪ್ಕೊಳ್ಳಲ್ವಲ್ಲ ಆ ಥರ. ಸರ್, ಒಳ್ಳೆ ರಾಜಕಾರಣಿ ಅವರು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಎಮೋಷನಲ್ ಆಗಿ ಅವ್ರು ಏನು ಮಾತಾಡಿದ್ರೆ ಅವ್ರಿಗೆ ಗೊತ್ತಾಗಲ್ಲ ಕೆಲವು ಟೈಮು. ಎಷ್ಟಾಗಿ ಮಾತಾಡಿರೋದ ನಮ್ಮಂತರ ತಲೆ ಕೊಡಬೇಕಾಗಿದೆ ಅಷ್ಟೇ. ಆಯಿತಾ, ನಾವು ನಮ್ಮಂತರ ತಲೆ ಕೊಡಬೇಕು. ಇವಾಗ ಅವ್ರ ಬಗ್ಗೆ ನಾವು ಅವ್ರ ಕಡೆಯಿಂದ ನಾವು ಕ್ಷಮೆ ಕೇಳ್ತೀವಿ. ಆಯಿತಾ, ಮಾತಾಡಿರೋದು ತಪ್ಪು ಅಂತ ಎಲ್ಲ ಒಪ್ಕೊಳ್ಳಿ ಆಗಿದೆ. ಗೊತ್ತಿರೋ ವಿಷಯನೇ ಸರ್, ಗೊತ್ತಿರೋ ವಿಷಯನೇ ಅಲ್ವ ಸರ್? ತಪ್ಪೇ ಹೇಳೋದು, ತಪ್ಪನ್ನು ಸರಿ ಮಾಡ್ಕೊಳ್ಳೋಕೆ ಹೋಗಿ ನಾವೇನು ಬೇರೆ ಪಕ್ಷ ಹೆಸರು ಹೇಳಬಾರ್ದು. ಆಯಿತಾ, ನಾವು ಕೈ ತೋರಿಸ್ಬೇಕಾಗಿ ಅವ್ರದ್ದು ಹೊರತು ನಾವು ಹಿಂಗೆ ಮಾಡೋಕೆ ಬರಲ್ಲ. ನಾವು ಹಿಂಗೆ ಯಾವಾಗಲೂ ಒಪ್ಕೊಳ್ತೀರಾ ಒಟ್ಟು ಸರ್? ಮಾಡಿರೋ ತಪ್ಪನ್ನು ಒಪ್ಕೊಳ್ತೀವಿ, ಅವ್ರ ಕಡೆಯಿಂದ ನಾವು ಕ್ಷಮೆ ಕೇಳ್ತಾ ಇದೀವಲ್ಲ. ಹೌದಲ್ವ? ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾರಾಗಬೇಕು ಸರ್ ಮುಂದಿನ ಪ್ರಧಾನಿ? ದೇವೇಗೌಡರು ಆಗಬೇಕು ಪ್ರಧಾನಮಂತ್ರಿ. ಯಾಕೆ ಅಂದರೆ ರೈತರ ಮಗ ಅವರು. ರೈತರ ಬಗ್ಗೆ ಭಾಳ ಅವ್ರಿಗೊಂದು ಅವಕಾಶ ಸಿಕ್ಕಿತ್ತು. ಇಲ್ಲ ಸರ್, ಅದು ಬರೀ 9 ತಿಂಗಳು ಸಿಕ್ಕಿತ್ತು ಅಷ್ಟೇ. 5 ವರ್ಷ ಕೊಟ್ಟು ನೋಡಿ ರೈತರದ್ದು ಯಾವ ಥರ ಆಗುತ್ತೆ, ಏನಾಗುತ್ತೆ. ರೈತರು ಭಾರಿ ಸಂಕಟ ಸಿಕ್ಕಾಕೊಂಡಿದ್ದಾರೆ. ರೈತರು ಜೀವನ ಮಾಡೋಕ್ಕಾಗಲ್ಲ, ಏನು ವ್ಯವಸಾಯ ಇಲ್ಲ, ಇದಿಲ್ಲ. ಅದಕ್ಕೋಸ್ಕರ ಎಲ್ಲ ಕಡೆ ನೀರಿನ ವ್ಯವಸ್ಥೆ ಇದು ಮಾಡಬೇಕು. ದೇಶದಾದ್ಯಂತ ಇರ್ತಕ್ಕಂಥ ಎಲ್ಲ ಸಣ್ಣ ಪುಟ್ಟ ಪಾರ್ಟಿಗಳು ಒಂದಾಗಿ ಕಾಂಗ್ರೆಸ್ನ ಮುಂದೆ ಬಿಟ್ಕೊಂಡು ಪ್ರಧಾನಮಂತ್ರಿ, ಮುಂದಿನ ಪ್ರಧಾನಿ ರಾಹುಲ್ ಗಾಂಧಿ ಅಂತೇಳಿ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ, ಮುಂದೆ ಬಿಟ್ಟಿದ್ದಾರೆ. ಈಗ ಆಗಿದ್ದಾಗ ದೇವೇಗೌಡರು ಕೊಡೋಕ್ಕೆ ಸಾಧ್ಯ ಇದೆಯಾ? ಆಗ್ಬೋದು, ಒಂದು ಚಾನ್ಸಸ್ ಉಂಟು, ಅದ್ರಲ್ಲಿ ಆಗೋ ಚಾನ್ಸಸ್ ಇದೆ. ಎಲ್ಲರೂ ಒಂದು ಇದು ಮಾಡಿ, ದೇವೇಗೌಡರು ಹಿರೀಕರು, ಬಟ್ ಭಾರಿ ಪ್ರಭಾವಿ. ಇದು ಅವ್ರ ಮೈಂಡೇ ಒಂಥರ ಭಾರಿ ಎಕ್ಸ್ಪೆಂಟ್ ಮೈಂಡ್ ಇದೆ ಅವ್ರಿಗೆ. ಆ ಉದ್ದೇಶದಿಂದ ದೇವೇಗೌಡರೇ ಪ್ರಧಾನಮಂತ್ರಿ ಆದರೂ ತುಂಬ ಒಳ್ಳೆಯದು. ನಮ್ಮ ರೈತರಿಗೆ, ಎಲ್ಲ ಬಡಬಗ್ಗರ ನಾಗರಿಕರಿಗೂ ನಮ್ಮ ದೇವೇಗೌಡರಾಗೂ ಪ್ರಧಾನಿ ಮಂತ್ರಿ ಇವ್ರನ್ನ ಮೋದಿಯವ್ರನ್ನ ಕಿತ್ತು ಒಗಿರಿ. ಈಗ ಮೋದಿಯವರಿಂದ ನೀವು ತಪ್ಪು ಮೋದಿಯವ್ರು ಮಾಡಿರೋದು ಅಂತ ಹೇಳೋದಾದರೆ ಏನನ್ನ ನೀವು ತಪ್ಪು ಅಂತ ಅವರಲ್ಲಿ ಕಂಡುಹಿಡಿತೀರಾ? ನೋಟ್ ಬ್ಯಾನ್ ಮಾಡಿದ್ದಾರೆ, GST ತಂದಿದ್ದಾರೆ, ಮತ್ತು ಇದು ಅವ್ರು ಮಾಡಿರೋದೆಲ್ಲ ಯಾವುದೊಂದು ಇಂಪ್ಲಿಮೆಂಟ್ ಇಲ್ಲ. 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು ಖಾತೆಗಳಿಗೆ, ಸ್ವಿಸ್ ಬ್ಯಾಂಕಿನ ಹಣ ತತ್ತೀನಿ ಅಂದರು. ಏನೋ ಒಂದು ಕೆಲಸನೂ ಮಾಡಿಲ್ಲ ಅವರು, ಏನೂ ಮಾಡಿಲ್ಲ. ಆ ಉದ್ದೇಶದಿಂದ ಮೋದಿನ ಕಿತ್ತೋಗಿರಿ. ಎಲ್ಲ ಜನತೆಯಲ್ಲಿ ಬೇಡ್ಕೊತೀನಿ ನಾವು, ದಯವಿಟ್ಟು ಮೋದಿನ ಒಗಿರಿ, ಕಿತ್ತೋಗಿರಿ. ಇದು ಯಾರು ಇದು ಬೆಂಬಲ ಕೊಡಬೇಡಿ, BJPಗೆ ಬೆಂಬಲ ಕೊಡಬೇಡಿ. ಆದಷ್ಟು ರಾಷ್ಟ್ರೀಯ ಪಕ್ಷಗಳಿಗೆ ಬೆಂಬಲ ಕೊಡಿ ಅಂತ ಕೇಳ್ಕೊತೀನಿ ನಾನು. ಕಾಂಗ್ರೆಸ್ಗೆ ನಿಮ್ಮ ಪ್ರಕಾರ? ಕಾಂಗ್ರೆಸ್ ಅನ್ನ ಕೊಡಿ, JDS ಅನ್ನ ಕೊಡಿ, ಎರಡು ಹೊಂದಾಣಿಕೆಯಲ್ಲಿ. 6 ಬಹುಮತ ನಿಮ್ಗೆ ಕೇಳ್ತಾ ಇದ್ದೀನಿ. ಕಾಂಗ್ರೆಸ್ ಅನ್ನ ಕೊಡಿ, JDS ಅನ್ನ ಕೊಡಿ, ಆದರೆ ಇದು ಕೊಡಿ, BJP ಮಾತ್ರ ಓಟ್ ಹಾಕ್ಬೇಡಿ ಅಂತ ಕೇಳ್ಕೊತೀನಿ. ಯಾರಾಗಬೇಕು ಮುಂದಿನ ಪ್ರಧಾನಿ? ಪ್ರಧಾನಿ ಯಾರಾದರೂ ಆಗಲಿ, ಅದು ಮುಖ್ಯ ಅಲ್ಲ. ಮತ ಯಾರಿಗಾದರೂ ಹಾಕಿ, ಮತನ ವೇಸ್ಟ್ ಮಾಡಬೇಡಿ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ, ಪ್ರತಿಯೊಬ್ಬರು ಅವ್ರ ಹಕ್ಕನ್ನು ಚಲಾಯಿಸಿ.
ಮತದಾನ ಮಾಡಿ, ದಯವಿಟ್ಟು ಮತದಾನ ಮಾಡಿ. ಯಾವ ಪಕ್ಷಕ್ಕೆ ಬೇಕಾದ್ರು ಯಾವ ವ್ಯಕ್ತಿಗೆ ಬೇಕಾದ್ರು ಮಾಡಿ. ಯಾರಿಗೆ ಬೇಕಾದರೂ ನೀವಾಗಿ ಆರಿಸ್ಕೊಳ್ಳಿ. ಅದು ನಾನು ಕೇಳ್ಕೊಳ್ಳೋದಿಷ್ಟು, ದಯವಿಟ್ಟು ಮತದಾನ ಮಾಡಿ. ಓಕೆ, ನಿಮ್ಮ ಪ್ರಕಾರ ಈಗ ನೀವು ಯಾವ ವ್ಯಕ್ತಿಯನ್ನು ಪ್ರಧಾನಿಯಾಗಿ ಇಷ್ಟಪಡ್ತೀರಾ? ನನ್ನ ಯಾರಿಗೂ ಹೇಳೋದಿಲ್ಲ, ನನ್ನ ಮನಸ್ಸಲ್ಲೇ ಇದೆ, ನಾನು ಅವ್ರಿಗೆ ಮತ ಹಾಕ್ತೀನಿ. ದಯವಿಟ್ಟು ನೀವು ಮತದಾನ ಮಾಡಿ. ಈಗ ಇವತ್ತು ದೇಶದಲ್ಲಿ ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ, ಅದರ ಬಗ್ಗೆ ಏನು ಹೇಳ್ತೀರಾ? ಹೊಂದಾಣಿಕೆ ಬಗ್ಗೆ ಅಷ್ಟು ಇದಿಲ್ಲ ಸರ್, ಸಾಮರಸ್ಯ ಇರೋದಿಲ್ಲ ಹೊಂದಾಣಿಕೆ. ಮನೇಲಿ ಗಂಡ ಹೆಂಡ್ತಿನೇ ಸಾಮರಸ್ಯ ಇಲ್ಲ ಅಂದಮೇಲೆ ಇವರೆಲ್ಲ ಇರ್ತಾರ? ಸಾಧ್ಯನೇ ಇಲ್ಲ. ಇದೆಲ್ಲ ತಪ್ಪು ಅಂತ ನಿಮ್ಮ ತಪ್ಪು. ಒಬ್ಬರೇ ಯಾರೇ ಬರಲಿ ಒಬ್ಬರಿಗೆ ಹಾಕಿ. ಸರ್, ಯಾರಾಗಬೇಕು ಮುಂದಿನ ಪ್ರಧಾನಿ? ಸರ್, ಖಂಡಿತವಾಗಿ ಮೋದಿನೇ ಆಗಬೇಕು. ಯಾಕೆ ಸರ್ ಮೋದಿ? ಯಾಕಂದ್ರೆ ಅವ್ರ ಹತ್ರ ಒಂದು ವಿಷನ್ ಇದೆ, ಅವ್ರ ಹತ್ರ ಒಂದು ಇನೋವೇಟಿವ್ಸ್ ಇದೆ, ಮತ್ತು ಇನ್ನೂವರೆಗೂ ಅವ್ರ ಮ್ಯಾಗೆ ಯಾವುದು ಅಲಿಗೇಷನ್ ಇಲ್ಲ, ಕರಪ್ಷನ್ ಇಲ್ಲ. ದೇಶದಗೋಸ್ಕರ ಒಂದು ಒಳ್ಳೆ ಪ್ರಧಾನಿ ಸಿಕ್ಕಿದ್ದಾರೆ, ಅವರೇ ಆಗಬೇಕು ಅಂತ ನನ್ನ ಅಭಿಪ್ರಾಯ. ಮೋದಿ ಅವ್ರ ಬಗ್ಗೆ ನೀವು ಹೇಳೋದಾದರೆ ಅವರ ಗುಣಗಳು ಏನು ಇಷ್ಟ? ಇಲ್ಲ, ಕಾಂಗ್ರೆಸ್ಸಿಗೆ ತುಂಬ ಕಳೆದ 60 ವರ್ಷ ನಾವು ಕೊಟ್ಟಿದ್ದೇವೆ. ಅದರಲ್ಲಿ ನಮಗೆ ಎಂತ ಬೇಕಾಗಿತ್ತು, ಈ ಒಂದು ಪ್ರೆಸೆಂಟ್ ಸೆನಾರಿಯೋಗೆ ಏನು ಬೇಕಾಗಿತ್ತು ಅದು ಸಿಕ್ಕಿಲ್ಲ. ಅದಕ್ಕೆ ಇವ್ರು ಮಾಡ್ತಾಯಿದ್ದಾರೆ. ಕಳೆದ 5 ವರ್ಷದಂತೆ ನೋಡ್ತಾ ಇರ್ತೀವಿ, ತುಂಬಾ ಪಾಲಿಸಿಗಳು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಎಲ್ಲರಿಗೆ ಕಂಪೇರ್ ಮಾಡಿದರೆ ಮೋದಿ ಇಸ್ ದ ಬೆಸ್ಟ್. ಮತ್ತೊಮ್ಮೆ ಮೋದಿ ಬರಬೇಕು ಅಂತೇಳಿ. ಯಾಕಂದರೆ ಕಾಂಗ್ರೆಸ್ ಹತ್ರ ಅಂಥ ಲೀಡ್ರ್ ಇಲ್ಲ. ಈಗ ನೋಡಿ, ಮಹಾಗಠಬಂಧನ ಮಾಡ್ಬೇಕಂತಾರೆ. ಈಗ ನಮ್ಮ ಹತ್ರ ಸಮ್ಮಿಶ್ರ ಸರ್ಕಾರ ಆದರೆ ಅದ್ರ ಏನು ಒಂದು ಪರಿಣಾಮ ಅಂತ ಎಲ್ಲರೂ ನೋಡ್ತಾ ಇದ್ದಾರೆ. ಸೊ ಆ ಒಂದು ಸ್ಥಿತಿ ಬರೋದು ಬೇಡ. ಆಮೇಲೆ ಏನು ಮಾಡ್ತಾರೆ, ಸೀಟ್ ಹಂಚಿಕೆ ಮಾಡ್ಕೋಬೇಕು, ಅದು ಹಂಚಿಕೆ ಮಾಡ್ಕೋಬೇಕಂತ ಅಲ್ಲೇ ಹೋಗೋದು. ಅದು ದೇಶಕ್ಕೆ ಯಾವ ಉದ್ಧಾರನೂ ಆಗೋದಿಲ್ಲ ಅಂತ ನನಗೆ ಒಂದು ವೈಯಕ್ತಿಕ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಮೇಡಮ್, ಯಾರಾಗಬೇಕು ಪ್ರಧಾನಿ? ಮೋದಿ ಅವರೇ ಆಗಬೇಕು. ಯಾಕಂದರೆ ವಿರೋಧ ಪಕ್ಷದಲ್ಲಿ ಮೋದಿ ಅವರಂಥ ನಾಯಕತ್ವ ಇರೋವಂಥ ಗುಣ ಇರೋರು ಯಾರೂ ನಾಯಕರಿಲ್ಲ. ಹಾಗಾಗಿ ಮೋದಿನೇ ಆಗಬೇಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ಯಾರಾಗಬೇಕು ಪ್ರಧಾನಿ ಮುಂದೆ? ಮೋದಿ. ಯಾಕೆ ಮೇಡಮ್ ಮೋದಿ ಅವರು? ತುಂಬ ಸ್ಕೀಮೆಲ್ಲ ತೊಗೊಂಬಂದಿದ್ದಾರೆ ಲೇಡೀಸ್ಗೋಸ್ಕರ. ಸೊ ಒಳ್ಳೆ ಇದು. ಕಾಂಗ್ರೆಸ್ ಅವ್ರು ಮಾಡಿಲ್ಲ ಅಂತೀರ ಹಾಗಾದ್ರೆ ನಿಮ್ಮ ಪ್ರಕಾರ? ಅವರು ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ. ಇವರು ಒಂಥರ ತುಂಬ ಲಾಂಗ್ ಬ್ಯಾಕ್ ಬಂದು ತುಂಬ ವರ್ಷ ಇಟ್ಕೊಂಡು ಬೇಗ ಕೆಲಸಗಳು ಮಾಡಿದ್ದಾರೆ. ಸೊ ಅವ್ರು ಬರಬೇಕಂತ. ಈಗ ಲೋಕಸಭಾ ಚುನಾವಣೆ 17 ತುಂಬ ಎಲ್ಲ ಕಡೆನಲ್ಲೂ ದಿನ ಬೆಂಕಿ ಆಗ್ತಾ ಇದೆ ಅಂತ ರಾಜ್ಯದಲ್ಲಿ, ಇಡೀ ದೇಶದಲ್ಲೆಲ್ಲ ಆಗ್ತಾ ಇದೆ. ಹೀಗಿದ್ದಾಗ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ತಾವು ನೋಡಿದ್ದೀರಿ, ಅಲ್ಲೆಲ್ಲ ಏನೆಲ್ಲ ಆಗ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಅವರು ಸುಮಲತಾ ಕೊಟ್ಟು ನೋಡಬೇಕು, ಒಂದು ಚಾನ್ಸ್ ಅವ್ರಿಗೆ ಕೊಡಬೇಕು. ಅವರು ಕಾಂಗ್ರೆಸ್ನವ್ರು ಕೊಡಬೇಕು, ಕೊಡಲ್ಲ ಅಂತ ಹೇಳಬಾರ್ದು. ಯಾಕೆಂದರೆ ಅಂಬರೀಷ್ ಅವರಿದ್ದಾಗ ಅವ್ರು ಏನು ಕೆಲಸ ಮಾಡಿದಾರೋ ನಮಗೆ ಗೊತ್ತಿಲ್ಲ, ನಾವು ತಿಳ್ಕೊಂಡಿಲ್ಲ ಅದ್ರ ಬಗ್ಗೆ. ಅಟ್ಲೀಸ್ಟ್ ಒಬ್ರು ಲೇಡಿ ಇವಾಗ ಮುಂದೆ ಬಂದು ನಾನು ನಿಂತ್ಕೋತೀನಿ ಅವ್ರ ಪರವಾಗಿ, ಯಜಮಾನ್ರ ಪರವಾಗಿ ಅಂತ ಅಂದಾಗ ಕೊಟ್ಟು ನೋಡಬೇಕು ಒಂದು ಚಾನ್ಸ್. ರೇವಣ್ಣವರು ಸುಮಲತಾ ಅವ್ರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ, ಅದ್ರ ಬಗ್ಗೆ? ಇಲ್ಲ, ಅವ್ರು ಹೇಳಬಾರ್ದಾಗಿತ್ತು, ಏನೋ ಬಾಯಿ ತಪ್ಪು ಹೇಳಿರ್ಬೋದು. ಸೊ ಅದನ್ನೇ ದೊಡ್ಡ ಇಶ್ಯೂ ಮಾಡೋ ಅಂಥ ವಿಷಯ ಏನಲ್ಲ, ಹೇಳ್ಬಿಟ್ಟಿದ್ದಾರೆ. ಅದು ಸಾರಿನೂ ಕೇಳಿದ್ದಾರೆ ಅವ್ರ ಪಕ್ಷದವರು. ಸೊ ಅದೊಂದು ದೊಡ್ಡ ಮ್ಯಾಟ್ರ್ ಅಂತ ಅದನ್ನೇ ಇಟ್ಕೊಂಡು ಹೇಳೋಕ್ಕೆ ಹೋಗಬಾರ್ದು, ಬಿಟ್ಟುಬಿಡ್ಬೇಕು ಅದನ್ನು ಅಲ್ಲಿಗೆ. ರಾಜಕೀಯ ಥರ ನೋಡಬೇಕು, ಪರ್ಸ್ನಲ್ ವಿಷಯ ಪರ್ಸ್ನಲ್ ಥರ ನೋಡಬೇಕು. ಸೊ ಅವನು ಒಬ್ಬ ಲೇಡಿಯಾಗಿ. ನಿಮ್ಮ ಅಭಿಪ್ರಾಯ, ನಿಮ್ಮ ಒಲವು BJP ಮೋದಿ ಪರವಾಗಿ. ಹೌದು. ಯಾರಾಗಬೇಕು ಮುಂದಿನ ಪ್ರಧಾನಿ? ಎಲ್ಲ ನಾಗರಿಕರಿಗೂ ಅನುಕೂಲ ಮಾಡಿಕೊಡುವಂಥ ವ್ಯಕ್ತಿ ಪ್ರೈಮ್ ಮಿನಿಸ್ಟರ್ ಆಗಬೇಕು. ಪ್ರಕಾರ ಈಗ ದೇಶದಲ್ಲಿ ಯಾರಿದ್ದಾರೆ? ಏನು ಸರ್ ನೀವು ಕಂಡಂತ ಆ ವ್ಯಕ್ತಿ ನೀವು ಹೇಳ್ತಾ ಇದ್ರಲ್ಲ, ಯೋಚನೆ ಮಾಡಿ. ಯಾಕಂದರೆ ಯಾರಿದ್ದಾರೆ ಈಗ ದೇಶದಲ್ಲಿ? ಕ್ಯಾಸ್ಟು ಬೇಕಾಗಿಲ್ಲ, ಧರ್ಮ ಬೇಕಾಗಿಲ್ಲ, ಏನು ಸರ್ ವರ್ಗ ಬೇಕಾಗಿಲ್ಲ. ಒಟ್ಟು ಎಲ್ಲರನ್ನೂ ಸಂಭಾಳಿಸ್ಕೊಂಡು ಹೋಗುವಂಥ ಆ ವ್ಯಕ್ತಿತ್ವವನ್ನು ಹೊಂದಿದಂಥ ವ್ಯಕ್ತಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಷ್ಟೇ.